ಒಬ್ಬಳೇ ಮಗಳೆಂದು ಮುದ್ದು ಮಾಡಿದ್ದು ತಪ್ಪಾಯಿತೇ? ವೃದ್ಧ ದಂಪತಿಗಳ ಕಣ್ಣೀರಿನ ಕತೆ. ಡ್ಯಾನಿಶ್ ತನ್ನ ಹೆಂಡತಿ ವೀಣಾ ತಂದುಕೊಟ್ಟ ಕಾಫಿ ಕುಡಿಯುತ್ತಾ ಮಗಳ ಓದಿನ ಬಗ್ಗೆ ವಿಚಾರಿಸಿಕೊಳ್ಳುತ್ತಿರುವಾಗ ಒಳಗೆ ಬರಬಹುದೇ ಸರ್ ಎಂಬ ಅಪರಿಚಿತನ ಧ್ವನಿ ಕೇಳಿಸಿತು. ಶ್ರೀನಿವಾಸಯ್ಯ ಎಂಬ ವ್ಯಕ್ತಿ. ಸುಮಾರು ಅವರ ವಯಸ್ಸು 65 ಆಗಿತ್ತು. ಅಷ್ಟರಲ್ಲಿ ಡ್ಯಾನಿಶನ ಹೆಂಡತಿಯಾದ ವೀಣಾ ಒಳಗಿನಿಂದ ಬಂದು, ನಿನ್ನೆ ನಾನು ಹೇಳ್ತಾ ಇದ್ನಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆಗೆ ಬಂದಿದ್ದಾರೆ ಎಂದು, ಅವರೇ ಇವರು ಎಂದಳು. ಶ್ರೀನಿವಾಸಯ್ಯ ತಮ್ಮ ಬಗ್ಗೆ ಡ್ಯಾನಿಶನಿಗೆ ಪರಿಚಯ ಮಾಡಿಕೊಳ್ಳುತ್ತಾ ಇಬ್ಬರು ಕಾಫಿ ಕುಡಿಯುತ್ತಾ ಅದು ಇದು ಅಂತ ಮಾತನಾಡುತ್ತಿರುವಾಗ ಒಳಗಿನಿಂದ ತನ್ನ ಮಗಳನ್ನು ಹಿಂಬಾಲಿಸಿಕೊಂಡು ಬಂದ ವೀಣಾ ಕೈಯಲ್ಲಿದ್ದ ಹಾರ್ಲಿಕ್ಸ್ ಲೋಟವನ್ನು ಮುಂದೆ ಚಾಚಿ, ಇನ್ನೊಂದು ಸಲ ಕುಡಿದು ಬಿಡು, ಮತ್ತೆ ರಾತ್ರಿ ಮಲಗುವವರೆಗೂ ನಿನ್ನ ತಂಟೆಗೆ ಬರಲ್ಲ ಎಂದು ಮಗಳಿಗೆ ಪೂಸಿ ಹೊಡೆಯುತ್ತಿದ್ದಳು. ನಿನಗೆ ಎಷ್ಟು ಸಲ ಅಂತ ಹೇಳೋದು, ಈಗ ಬೇಡ ಅಂತ, ಒಳ್ಳೆ ಪ್ರಾಣ ತಿಂತೀರಪ್ಪ ಎಂದೆಲ್ಲ ಸಿಡುಕುತ್ತಲೇ ಮಗಳು ತುಟಿ ಮುಂದೆ ಮಾಡಿದಳು. ಅದುವರೆಗೂ ಈ ಸುಖಿ ಸಂಸಾರವನ್ನು ಕಣ್ಣಿನಲ್ಲಿ ತುಂಬಿಕೊಂಡಿದ್ದ ಶ್ರೀನಿವಾಸಯ್ಯ, ಹಾಗೇಕೆ ಮಗಳಿಗೆ ಒತ್ತಾಯ ಮಾಡುತ್ತೀರಿ, ಮಗುವಿಗೆ ಕುಡಿಯೋಕೆ ಬರಲ್ವಾ ಎಂದು ಧನ್ಯತೆ ಭಾವನೆಯಿಂದ ಕೇಳಿದರು. ಅದಕ್ಕೆ ವೀಣಾ, ಇಲ್ಲ ಇಲ್ಲ, ನಾವೇ ಕುಡಿಸುತ್ತೇವೆ ಅಷ್ಟೇ, ಒಬ್ಬಳೇ ಮಗಳು ನೋಡಿ, ಇಷ್ಟಕ್ಕೂ ನಮಗೆ ಬೇರೆ ಏನು ಕೆಲಸ ಇದೆ ಮನೆಯಲ್ಲಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡಳು. ಹೌದಾ, ನನಗೇನು ಹೀಗೆ ಮಕ್ಕಳನ್ನು ತುಂಬ ಮುದ್ದು ಮಾಡುವುದು ಒಳ್ಳೆಯದಲ್ಲ ಅನಿಸಿತ್ತು. ಸಾರಿ, ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ, ನಾನಿನ್ನೂ ಬರ್ತೀನಿ ಎಂದು ಹೊರ ನಡೆದು ಬಿಟ್ಟರು ಶ್ರೀನಿವಾಸಯ್ಯ. ತಮ್ಮ ಮನೆಯ ಬಾಗಿಲು ಮುಚ್ಚಿದ್ದೇ ತಕ್ಷಣ ಡ್ಯಾನಿಶ್ ತಮ್ಮ ಮಗಳಿಗೆ, ನಾವು ಊಟ ಮಾಡಿಸಿ ಹಾಲು ಕುಡಿಸಿದರೆ ಇವರಿಗೇನಂತೆ ಎಂದು ಸಿಡಿಮಿಡಿಗೊಂಡ. ಕೆಲವರು ಹಾಗೇನೆ, ಅದೇನೋ ಜನರೇಷನ್ ಗ್ಯಾಪ್ ಅಂತಾರಲ್ಲ ಎಂದು ಧ್ವನಿಗೂಡಿಸಿದಳು ಅವನ ಹೆಂಡತಿ ವೀಣಾ. ಆಮೇಲೆ ಇಬ್ಬರದು ಊಟವಾಗಿದ್ದೇ ತಡ. ವೀಣಾ ಇನ್ನೊಂದು ಸಲ ಮಗಳಿಗೆ ಹಾಲು ಕುಡಿಸಿ ಮಲಗಲು ಹಾಸಿಗೆ ಸಿದ್ಧಪಡಿಸಿ ಮಗಳನ್ನು ಮಲಗಿಸಿದಳು. ತಾವು ಮಲಗಬೇಕೆಂದುಕೊಳ್ಳುತ್ತಿರುವಾಗ ಡ್ಯಾನಿಶ್ ಶ್ರೀನಿವಾಸಯ್ಯ ಅವರು ಯಾಕೆ ಈ ರೀತಿಯಾಗಿ ಹೇಳಿದರು ಎಂದು ಯೋಚಿಸಿಕೊಳ್ಳುತ್ತಿದ್ದನು. ಹೆಂಡತಿ ಮಗಳನ್ನು ಮಲಗಿಸಿ ಬಂದು ಗಂಡನಿಗೆ ಕುಡಿಯಲು ಹಾಲು ಕೊಟ್ಟಳು. ಆಗ ಡ್ಯಾನಿಶ್ ಹೆಂಡತಿಗೆ ಸ್ವಲ್ಪ ಶ್ರೀನಿವಾಸಯ್ಯನ ಬಗ್ಗೆ ವಿಚಾರಿಸಿ ಅವರ ಬಗ್ಗೆ ನನಗೆ ಮಾಹಿತಿ ಕೊಡು ಎಂದನು. ಆಗ ಅವನ ಹೆಂಡತಿ ಯಾಕೆ ಎಂದು ಕೇಳಿದಳು. ಹಾಗೆ ಸುಮ್ಮನೆ, ಮನೆ ಪಕ್ಕದವರಲ್ಲ ಅದಕ್ಕೆ ಅಷ್ಟೇ ಅಂದ. ಸರಿ ಎಂದು ಹೇಳಿ ಇಬ್ಬರು ಮಲಗಿಕೊಂಡರು. ಸರ್ಕಾರಿ ಕೆಲಸದಲ್ಲಿದ್ದ ಡ್ಯಾನಿಶ್ ಮದುವೆಯಾಗಿ 2 ವರ್ಷದಲ್ಲಿ ಹುಟ್ಟಿದವಳು ವಿದ್ಯಾ. ವೀಣಾ ಪದವೀಧರೆಯಾದರೂ ಕೆಲಸಕ್ಕೆ ಯತ್ನಿಸದೆ ಮನೆಯಲ್ಲಿಯೇ ಉಳಿದವಳು. ಬೆಂಗಳೂರಿನ ಜೀವನ ಒಬ್ಬನ ಸಂಬಳದಲ್ಲಿ ಎಲ್ಲ ಸಾಗಬೇಕಲ್ಲವೇ, ಅದಕ್ಕೆ ಒಂದೇ ಮಗು ಸಾಕು ಎಂದು ಇಬ್ಬರು ತೀರ್ಮಾನಿಸಿದ್ದರು. ಒಬ್ಬಳೇ ಮಗಳಿಗೆ ತಮ್ಮಿಬ್ಬರ ಹೆಸರುಗಳ ಮೊದಲ ಅಕ್ಷರಗಳನ್ನು ಸೇರಿಸಿ ಒಂದು ಹೊಸ ಹೆಸರಿಟ್ಟರು. ಅದರಂತೆ ಶಾಲೆಯಲ್ಲಿ ಮಗಳ ಹೆಸರು ವಿದ್ಯಾ. ಎಷ್ಟು ಅರ್ಥಪೂರ್ಣವಾದ ಹೆಸರು ಎಂದು ಇಬ್ಬರಿಗೂ ಸಂತೋಷ. ಅಲ್ಲದೆ ಈ ಮಗಳನ್ನು ಮಗನಾಗಿ ಬೆಳೆಸಬೇಕೆಂಬುದು ಅವರಿಬ್ಬರ ನಿರ್ಧಾರವಾಗಿತ್ತು. ವಿದ್ಯಾ ಶಾಲೆಯಲ್ಲಿ 5ನೇ ತರಗತಿ ಓದುವಷ್ಟು ದೊಡ್ಡವಳಾಗಿದ್ದರೂ ಅವಳನ್ನು ಚಿಕ್ಕ ಮಗುವಿನಂತೆ ಕಾಣುತ್ತಿದ್ದರು. ಇಬ್ಬರು ಸಮಾನತೆಯ ದೃಷ್ಟಿ, ಮನೆಯಲ್ಲಿ ಸ್ನೇಹಮಯ ವಾತಾವರಣ, ಪರಸ್ಪರ ಸಮಾನತೆಯ ಭಾವನೆ, ಹೀಗೆ ಅವರ ಜೀವನ ಸಾಗುತ್ತಿರುವಾಗ ಶ್ರೀನಿವಾಸಯ್ಯ ಆಡಿದ ಮಾತುಗಳು ಡ್ಯಾನಿಶನ ಕಿವಿ ಗುಯ್ಗುಟ್ಟುತ್ತಾ ಇರುತ್ತಿತ್ತು. ತಮ್ಮ ಪಕ್ಕದ ಮನೆಗೆ ಬಂದು ಶ್ರೀನಿವಾಸಯ್ಯನವರು 1 ವಾರ ಕಳೆದಿತ್ತು. ಏನಂತ ವೃದ್ಧ ದಂಪತಿ ಸಂಗತಿ ಎಂದು ಪೀಠಿಕೆ ಹಾಕಿದ ತನ್ನ ಹೆಂಡತಿಯ ಬಳಿ ಡ್ಯಾನಿಶ್. ಅವರೇನು ವೃದ್ಧ ದಂಪತಿ ಅಲ್ಲ ರೀ, ಶ್ರೀನಿವಾಸಯ್ಯನವರು ಮಾತ್ರ ತುಂಬ ವಯಸ್ಸಾದವರು. ಅವರ ಹೆಂಡತಿ ನನಗಿಂತ 5-6 ವರ್ಷವಷ್ಟೇ ದೊಡ್ಡವಳಂತೆ ಕಾಣುತ್ತಾಳೆ. ತುಂಬ ವಯಸ್ಸಾದ ಮೇಲೆ ಮದುವೆ ಆದರಂತೆ, ಒಬ್ಬಳೇ ಮಗಳಂತೆ. ಅವಳನ್ನು ಇಂಜಿನಿಯರ್ ಮಾಡಿಸಿ ಮದುವೆ ಮಾಡಿಕೊಟ್ಟಿದ್ದಾರಂತೆ ಎಂದು ತನಗೆ ಗೊತ್ತಿದ್ದನ್ನು ಹೇಳಿ ಆಕಳಿಸಿದಳು ವೀಣಾ. ಅವಳು ನಿದ್ದೆಗೆ ಜಾರುತ್ತಿರುವುದನ್ನು ಕಂಡು, ಆಗಲೇ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀಯಾ, ಮಲಗು ಎಂದು ಹೆಂಡತಿಗೆ ಹೇಳಿ ಮಗಳನ್ನು ಆದರ್ಶ ರೀತಿಯಲ್ಲಿ ಬೆಳೆಸುತ್ತಿರುವ ತಮ್ಮ ಬಗ್ಗೆ ಆ ಮುದುಕ ಅದೇನು ಕೊಂಕು ನುಡಿದನಲ್ಲ ಎಂದು ಪೇಚಾಡುತ್ತಾ ವೀಣಾ ಮಲಗಿಕೊಂಡಿರುವುದನ್ನು ನೋಡಿ ತಾನು ಕೂಡ ಮಲಗಿಕೊಂಡ. ಬೆಳಗ್ಗೆ ಎದ್ದಾಗ ವೀಣಾ ಮಗಳನ್ನು ಶಾಲೆಗೆ ತಯಾರು ಮಾಡುತ್ತಿದ್ದಳು. ಸ್ನಾನ ಮಾಡಿಕೊಂಡು ಬಂದ ವಿದ್ಯಾ ಬಟ್ಟೆ ಇಸ್ತ್ರಿ ಮಾಡಿಲ್ಲ ಎಂದು ತಕರಾರು ಮಾಡಿದಳು. ತಕ್ಷಣ ಎದ್ದ ಡ್ಯಾನಿಶ್, ಸಾರಿ ಮಗಳೇ, ನಿನ್ನೆ ರಾತ್ರಿನೇ ನಾವು ಐರನ್ ಮಾಡಬೇಕಾಗಿತ್ತು, ಈಗೇನಾಯಿತು, 2 ನಿಮಿಷದಲ್ಲಿ ಮಾಡಿಕೊಡುತ್ತೇನೆ ಎಂದು ಮಗಳನ್ನು ಸಮಾಧಾನಪಡಿಸಿ ಬಟ್ಟೆ ಐರನ್ ಮಾಡಿ ಮಗಳನ್ನು ಸ್ಕೂಲಿಗೆ ಕಳಿಸುವುದಕ್ಕೆ ರೆಡಿ ಮಾಡಿದ. ವೀಣಾ ಮಗಳಿಗೆ ಊಟ ಮಾಡಿಸಿದಳು. ಸ್ಕೂಲ್ ಆಟೋ ಬರುತ್ತಲೇ ವಾಟಿಕೆಯಂತೆ ಇಬ್ಬರು ಹೊರಗಡೆ ನಿಂತು ಮಗಳಿಗೆ ಟಾಟಾ ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಡ್ಯಾನಿಶ್ ಕೂಡ ಕಚೇರಿಗೆ ಹೊರಟು ನಿಂತ. ತನ್ನ ಪಕ್ಕದ ಮನೆಗೆ ಬಂದಂಥ ಶ್ರೀನಿವಾಸಯ್ಯನ ದಂಪತಿಗಳನ್ನು ಕಂಡು ಮೆಲ್ಲನೆ ತನ್ನ ಹೆಂಡತಿಗೆ, ಈ ದಂಪತಿಗಳ ಬಗ್ಗೆ ಇನ್ನಷ್ಟು ವಿಷಯ ಪತ್ತೆ ಮಾಡ್ತೀಯಾ, ಮುದುಕ ಬಲೆ ಇರಿಟೇಟ್ ಮಾಡ್ತಾನೆ ಎಂದು ಹೇಳಿ
ಕಚೇರಿಯತ್ತ ಹೊರಟ. ಕಚೇರಿಯಲ್ಲಿ ಕೆಲಸದಲ್ಲಿ ತೊಡಗಿದ್ದರು. ಧ್ಯಾನೇಶನಿಗೆ ಶ್ರೀನಿವಾಸಯ್ಯ ಆಡಿದ ಮಾತುಗಳೇ ಬಾಧಿಸುತ್ತಲೇ ಇತ್ತು. ಹಾಗೇಕೆ ಹೇಳಿದ ಮುದುಕ? ಮುದ್ದಿನಿಂದ ಬೆಳೆಸಿದರೆ ಮಕ್ಕಳು ಏಕೆ ಹಾಳಾಗಬೇಕು? ಅಷ್ಟಕ್ಕೂ ಒಬ್ಬಳೇ ಮಗಳನ್ನು ಚೆನ್ನಾಗಿ ಬೆಳೆಸುವುದು ತಪ್ಪೇ? ಯಾರೋ ಹೊಟ್ಟೆ ಕಿಚ್ಚಿಗೆ ಹೇಳಿದರೆ ನಾನೇಕೆ ಇಷ್ಟು ತಲೆ ಕೆಡಿಸಿಕೊಳ್ಳಬೇಕು ಎಂದು ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದ. ಕಚೇರಿಯ ಕೆಲಸ ಸಾಗಿದಂತೆ ಆ ವಿಷಯ ಮರೆತು ಹೋಯಿತು. ಕಚೇರಿ ಮುಗಿದ ಮೇಲೆ ಬಸ್ ಹಿಡಿದು ಮನೆ ಸೇರಿದ. ಹೆಂಡತಿ ಮಗಳೊಂದಿಗೆ ಸಮಯ ಕಳೆದು ರಾತ್ರಿ ಮಗಳಿಗೆ ಪ್ರತ್ಯೇಕ ಹಾಸಿಗೆ ವ್ಯವಸ್ಥೆ ಮಾಡಿ ಮಲಗಲು ಬಂದ. ಹೆಂಡತಿಗೆ ಮತ್ತೊಮ್ಮೆ ಆ ಮುದುಕ ಶ್ರೀನಿವಾಸಯ್ಯನ ಬಗ್ಗೆ ಮಾಹಿತಿ ಏನಾದರೂ ಗೊತ್ತಾಯಿತೆ ಎಂದು ಕೇಳಿದ. ಆಗ ವೀಣಾ, ಅವರದೊಂದು ದೊಡ್ಡ ಕತೆ ಇದೆ ರೀ. ಹೌದಾ? ಹಾಗಿದ್ದರೆ ಅದನ್ನು ಸ್ವಲ್ಪ ಚಿಕ್ಕದಾಗಿ ಹೇಳು ಎಂದ. ಅವನು ನಿನ್ನೆ ಮಾಡಿದ್ದ ಕಿರಿಕು ಇನ್ನೂ ಮರೆತು ಹೋಗಿಲ್ಲ ನಾನು. ಈಗ ಹೇಳು, ಅವನ ಕತೆ ಏನು ಎಂದು ಕೇಳಿದ. ಶ್ರೀನಿವಾಸಯ್ಯನವರು ಯಾವುದೋ ಖಾಸಗಿ ಕಚೇರಿಯಲ್ಲಿ ಇದ್ದರಂತೆ. ಮಧ್ಯ ವಯಸ್ಸಿನಲ್ಲಿ ಮದುವೆಯಾದರಂತೆ. ಮದುವೆಯಾದಾಗ ಶ್ರೀನಿವಾಸಯ್ಯನ ಹೆಂಡತಿ ಸುಧಾ ಅವರಿಗೆ ವಯಸ್ಸು 19 ಇತ್ತಂತೆ. 2 ವರ್ಷದಲ್ಲಿ ಅವರಿಬ್ಬರಿಗೆ ಒಬ್ಬಳು ಮಗಳು ಹುಟ್ಟಿದಳಂತೆ. ತನಗೆ ವಯಸ್ಸಾಗಿದೆ, ಇನ್ನು ಮಕ್ಕಳು ಬೇಡ ಅಂತ ಅಜ್ಜ ಇವಳಿಗೆ ಆಪರೇಷನ್ ಮಾಡಿಸಿದ ನೋಡು ಎಂದಳು. ಆಗ ಧ್ಯಾನೇಶ್, ಮುದುಕ ಘಾಟಿ ಇದ್ದಾನೆ ಎಂದ. ಮಗಳನ್ನು ಇಂಜಿನಿಯರ್ ಮಾಡಿಸಿದರು. ಅವಳಿಗೂ ಕೆಲಸ. ಸಂಬಂಧದಲ್ಲಿ ಹುಡುಗ. ಅವನು ಇಂಜಿನಿಯರ್ ಅಂತೆ. ಇದ್ದ ಆಸ್ತಿನೆಲ್ಲ ಮಗಳ ಹೆಸರಿಗೆ ಮಾಡಿದ ಮೇಲೆ ಹುಡುಗ ಮದುವೆಯಾಗಲು ಒಪ್ಪಿಕೊಂಡನಂತೆ. ಇವರ PF ಪೆನ್ಷನ್ ಹಣ ಎಲ್ಲ ಖರ್ಚು ಮಾಡಿ ಮದುವೆ ಮುಗಿಸಿ ಮಗಳ ಮನೆ ಸೇರಿಕೊಂಡರಂತೆ. ಮತ್ತೆ ಏಕೆ ಇವರು ನಮ್ಮ ಮನೆ ಪಕ್ಕ ಬಂದಿದ್ದಾರೆ ಎಂದು ಕೇಳಿದ ಧ್ಯಾನೇಶ್. 5-6 ತಿಂಗಳು ಹೇಗೋ ಇದ್ದರಂತೆ. ಬೆಳಗ್ಗೆ ಎದ್ದು ಮಗಳು ಅಳಿಯ ಕೆಲಸಕ್ಕೆ ಹೋಗುವವರು. ರಾತ್ರಿ ಎಷ್ಟು ಹೊತ್ತಿಗೆ ಬರುವರು. ಇಬ್ಬರು ಸಾಫ್ಟ್ವೇರ್ ಅಂತೆ. ಮನೆಯಲ್ಲಿ ಇವರಿಗೊಂದು ಸಪರೇಟ್ ರೂಮ್ ಅಂತೆ. ಅಳಿಯನ ಕಡೆಯವರು ಯಾರಾದರೂ ಬಂದರೆ ಇವರು ಹಾಲಿನಲ್ಲಿ ಮಲಗಬೇಕಂತೆ. ಶನಿವಾರ ಭಾನುವಾರ ಬಂದರೆ ಮಾತ್ರ ಮಗಳು ಮತ್ತು ಅಳಿಯ ಮಾತಿಗೆ ಸಿಗುವರಂತೆ. ಅಷ್ಟಕ್ಕೂ ಈ ಮುದುಕ ಅಳಿಯನ ಮನೆಗೆ ಏಕೆ ಹೋಗಿ ಸೇರ್ಕೊಂಡ ಎಂದು ಧ್ಯಾನೇಶ್ ಹೆಂಡತಿಯಾದ ವೀಣಾಳನ್ನು ಕೇಳಿದ. ಆಗ ವೀಣಾ, ಅಳಿಯನ ಮನೆ ಅಂತ ಸೇರಿಕೊಂಡಿಲ್ಲ ರೀ. ಒಬ್ಬಳೇ ಮಗಳಲ್ವಾ, ಅವಳನ್ನು ಬಿಟ್ಟು ಇರುವುದು ಹೇಗೆ ಅಂತ ಯೋಚಿಸಿದ್ರಂತೆ. ಒಂದು ದಿನ ಮಗಳು, ಏಕೆ ನೀವಿಬ್ಬರು ಮನೆಯಲ್ಲಿ ಬಿದ್ದಿದ್ದೀರಿ, ಎಲ್ಲಾದರೂ ಕೆಲಸ ಮಾಡುವುದಲ್ಲವಾ ಅಂತ ಕೇಳಿದ್ಲಂತೆ. ಅದಕ್ಕೆ ಇಬ್ಬರು ಇಲ್ಲಿಗೆ ಬಂದಿದ್ದಾರೆ. ಅಳಿಯ ಏನು ಹೇಳಲಿಲ್ಲವಂತ ಅಂತ ಕೇಳಿದ. ಅವನೇನು ಮಾತೇ ಆಡಲಿಲ್ಲವಂತೆ. ಮಗಳೇ ಕೆಲಸ ಇಲ್ಲದೆ ಹೇಗೆ ಇರ್ತೀರಿ, ಯಾರಾದರೂ ಎಷ್ಟು ದಿನ ಅಂತ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದ ಮೇಲೆ ಅಳಿಯನಾದರೂ ಏನು ಮಾಡ್ತಾನೆ? ಅದು ಸರಿ, ಈಗ ಊಟಕ್ಕೆ ಮನೆ ಬಾಡಿಗೆಗೆ ಏನು ಮಾಡ್ತಾರೆ ಅಂತ ಧ್ಯಾನೇಶ್ ತನ್ನ ಹೆಂಡತಿಯನ್ನು ಕೇಳಿದ. ಆಗ ಅವನ ಹೆಂಡತಿ ವೀಣಾ, ತನ್ನ ನಂತರ ಹೆಂಡತಿ ತೊಂದರೆಯಲ್ಲಿ ಸಿಗಬಾರದು ಅಂತ ಸ್ವಲ್ಪ ದುಡ್ಡನ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ದಾರಂತೆ. ಅದನ್ನು ಬಿಡಿಸಿ ಈಗ ತಾವು ಇರುವ ಮನೆಯನ್ನು ಲೀಸಿಗೆ ತಗೊಂಡಿದ್ದಾರಂತೆ. ಅಜ್ಜ ಯಾವುದೋ ಅಂಗಡಿಯಲ್ಲಿ ಲೆಕ್ಕ ಬರೆಯುವ ಕೆಲಸಕ್ಕೆ ಸೇರಿಕೊಂಡಿದ್ದಾರಂತೆ. ಸುಧಾ ಹಿಂದಿನ ರಸ್ತೆಯಲ್ಲಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳ ಮನೆಯಲ್ಲಿ ಅಡುಗೆ ಮಾಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಆಕೆಯೇ ಹೇಳಿದರು. ಇಬ್ಬರ ಜೀವನಕ್ಕೆ ಸಾಕಾಗುವಷ್ಟು ಸಂಪಾದನೆ ಆಗುತ್ತಂತ ಎಂದು ಕೇಳಿದ ಧ್ಯಾನೇಶ್. ಅದೇನು ಹೇಳಲಿಲ್ಲ. ಅಡುಗೆ ಮಾಡ್ತಾರಲ್ಲ, ಅಲ್ಲೇ ಸುಧಾ ಊಟ ಮಾಡುತ್ತಿರಬಹುದು. ಅಜ್ಜ ತಾನು ಕೆಲಸ ಮಾಡುತ್ತಿದ್ದ ಕಡೆ ಏನು ತಿಂತಿರಬಹುದು. ಅವರ ಸಂಪಾದನೆ ಇಬ್ಬರಿಗೆ ಸಾಕಾಗಬಹುದು ಎಂದು ವೀಣಾ ಸುಮ್ಮನಾದಳು. ಶ್ರೀನಿವಾಸಯ್ಯನ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡಿದ್ದ ವೀಣಾ ಗಂಡನಿಗೆ ಎಲ್ಲ ವರದಿಯನ್ನು ಒಪ್ಪಿಸಿ ಮಲಗಿಕೊಂಡಳು. ಧ್ಯಾನೇಶನಿಗೆ ಶ್ರೀನಿವಾಸಯ್ಯನವರ ಸಂಸಾರದ ಚಿತ್ರ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾದಂತಾಯಿತು. ಆದರೆ ಏಕೆ ಹೀಗೆ ಮಗಳೇ ಹೊರಗೆ ಕಳಿಸಿದಳು ಎಂಬುದು ಅರ್ಥವಾಗಲಿಲ್ಲ. ನಿನ್ನೆ ನನಗೆ ಮಾಡಿದ ಹಾಗೆ ಅವಳಿಗೂ ಇರಿಟೇಟ್ ಮಾಡ್ತಿರಬೇಕು ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾ ನಿದ್ದೆ ಮಾಡಲು ಯತ್ನಿಸಿದ. ಸಂಸಾರದ ಸುಖದ ನಂತರವೂ ನಿದ್ದೆ ಸುಳಿಯಲಿಲ್ಲ. ಹೊರಡಾಡುತ್ತಾ ಮಧ್ಯರಾತ್ರಿಯ ಸದ್ದುಗಳನ್ನು ಕೇಳಿಸಿಕೊಳ್ಳುತ್ತಾ ಬೆಳಗಿನ ಜಾವದ ಹೊತ್ತಿಗೆ ನಿದ್ದೆಗೆ ಜಾರಿದ. ಇನ್ನು ನೀನು ಬಟ್ಟೆನೇ ಐರನ್ ಮಾಡಿಲ್ಲ, ಇನ್ನೂ ಬಿದ್ಕೊಂಡಿದ್ದೀಯಾ ಎಂದು ಮಗಳು ವಿದ್ಯಾ ಹೊದಿಕೆಯನ್ನು ಎಳೆದು ಹಾಕುವಾಗ ಅವನಿಗೆ ಎಚ್ಚರವಾಯಿತು. ನಿಧಾನವಾಗಿ ಕಣ್ಣು ಬಿಟ್ಟಾಗ ಒಳ ಉಡುಪಿನ ಮೇಲೆ ದೊಡ್ಡದೊಂದು ಟವಲ್ ಸುತ್ತಿಕೊಂಡಿದ್ದ ಮಗಳು, ಇನ್ನೂ ಬಿದ್ಕೊಂಡಿದ್ದೀಯಾ ಎಂದು ಜೋರು ಮಾಡುತ್ತಿದ್ದಳು. ವೀಣಾ ಕೂಡ ತಡವಾಗಿ ಎದ್ದಿರಬೇಕು. ಅಡುಗೆ ಮನೆಯಲ್ಲಿ ಗಡಿಬಿಡಿ ಮಾಡುತ್ತಿದ್ದಳು. ಕೂಡಲೇ ಎದ್ದು ಬಟ್ಟೆ ಇಸ್ತ್ರಿ ಮಾಡಲು ಹೋದರೆ ಮನೆ ಮುಂದೆ ಸ್ಕೂಲ್ ಆಟೋ ಬಂದು ನಿಂತಿತ್ತು. ಮಗಳು ಇಸ್ತ್ರಿ ಆಗದ ಬಟ್ಟೆಗಳನ್ನೇ ಬೇಗ ಸಿಕ್ಕಿಸಿಕೊಂಡು ಓಡಿದಳು. ಗೇಟ್ ಬಳಿ ಹೋಗಿ ಮಗಳನ್ನು ಆರ್ಥಿಕವಾಗಿ ಬಿಲ್ ಕೊಡುವ ಕಾರ್ಯಕ್ರಮ ರದ್ದಾಗಿತ್ತು. ಸಿಡುಕುತ್ತಲೇ ಶಾಲೆಗೆ ಹೋದ ಮಗಳ ಬಗ್ಗೆ ತನ್ನಲ್ಲಿ ಅಪರಾಧಿ ಭಾವನೆ ಮೂಡಿತ್ತು. ತಡವಾಗಿ ಎದ್ದ ವೀಣಾ ಕೂಡ ತಪ್ಪು ಮಾಡಿದವಳಂತೆ ಮುಖ ಮಾಡಿಕೊಂಡಿದ್ದಳು. ಒಳಗೆ ಬಂದು ಅಂದಿನ ಪತ್ರಿಕೆ ಬಿಡಿಸಿದ. ಆದರೆ ಕಣ್ಣಾಡಿಸಲು ಮನಸ್ಸಾಗಲಿಲ್ಲ.
ಹೊರಬಂದು ಶ್ರೀನಿವಾಸಯ್ಯನವರು ಕೆಲಸಕ್ಕೆ ಹೋದರೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲು ಬಂದ. ಇನ್ನು ಕಚೇರಿಗೆ ಹೊರಡಲು ಅವರ ಹತ್ತಿರ ಸಮಯವಿತ್ತು. ಶ್ರೀನಿವಾಸಯ್ಯನ ಜೀವನದ ಕಥೆಯನ್ನು ಕೇಳಿದ ಧ್ಯಾನೇಶನಿಗೆ ಅವರ ಬಗ್ಗೆ ವಿಚಿತ್ರ ಕುತೂಹಲ ಉಂಟಾಯಿತು. ಹಾಗಾಗಿ ತನ್ನ ಮನೆ ಪಕ್ಕ ಶ್ರೀನಿವಾಸಯ್ಯನ ಮನೆ ಇದ್ದಿದ್ದರಿಂದ ಅವರು ಸ್ವಲ್ಪ ಜೋರಾಗಿ ಮಾತನಾಡಿದರೆ ಆ ಮಾತುಗಳು ಇವರ ಕಿವಿಗೆ ಕೇಳಿಸುತ್ತಿತ್ತು. ಶ್ರೀನಿವಾಸಯ್ಯನ ಹೆಂಡತಿಯಾದ ಸುಧಾ ಜೋರಾದ ಧ್ವನಿಯಲ್ಲಿ ತನ್ನ ಗಂಡನಿಗೆ ಯಾರು ಸಾಕದ ಹಾಗೆ ಸಾಕಿದ್ದೀನಿ ಅಂತಿದ್ರಲ್ಲ, ಅನುಭವಿಸಿ ಈಗ. ಅದು ಯಾರೋ ರಾಜ ಮಗ ಸನ್ಯಾಸಿ ಆಗಿಬಿಡ್ತಾನೆ ಅಂತ ಹೆದರಿ ಜೋಯಿಸರ ಮಾತು ಕೇಳಿ ಅರಮನೆಯ ಒಳಗೆ ಕಟ್ಟಿ ಹಾಕಿದ್ನಂತಲ್ಲ, ಹಾಗೆ ಆಯಿತು ಇದು. ಮಗಳನ್ನು ಗಿಣಿಯಾಗಿ ಸಾಕಿದಂತಾಯಿತು. ಯಾರ ಮನೆಗೂ ಕಳಿಸಲಿಲ್ಲ, ನೆಂಟರು ಇಷ್ಟರು ಅಂತ ಗೊತ್ತು ಮಾಡಲಿಲ್ಲ. ಅವಳಿಗೆ ಕಷ್ಟದ ಅರಿವೇ ಆಗಬಾರದು ಅಂತ ಎಲ್ಲದಕ್ಕೂ ನೀವೇ ಮುಂದೆ ಹೋಗ್ತಿದ್ರಲ್ಲ, ಏನಾಯಿತು ಈಗ? ತುಂಬ ಮುದ್ದು ಮಾಡಿದೆ, ಹೌದು, ಆದರೆ ಇಷ್ಟು ವಿಪರೀತಕ್ಕೆ ಹೋಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಇಷ್ಟಕ್ಕೂ ನಾವು ಮಗಳಿಂದ ಏನನ್ನಾದರೂ ಏಕೆ ನಿರೀಕ್ಷಿಸಬೇಕಿತ್ತು ಎಂದು ಶ್ರೀನಿವಾಸಯ್ಯ ತನ್ನ ಹೆಂಡತಿಗೆ ಸೋತ ಧ್ವನಿಯಲ್ಲಿ ಪ್ರತಿಕ್ರಿಯಿಸಿದ. ಧ್ಯಾನೇಶ್ ಆ ಗಂಡ ಹೆಂಡತಿಯರ ಮಾತುಗಳನ್ನು ಅವರಿಗೆ ಗೊತ್ತಾಗದಂತೆ ಕೇಳಿಸಿಕೊಳ್ಳುತ್ತಿರುವ ಅಪರಾಧಿ ಭಾವನೆ ಉಂಟಾಗಿ ತಕ್ಷಣ ತನ್ನ ಮನೆ ಒಳಗೆ ತಿರುಗಿದ. ತನ್ನ ಕಚೇರಿ ಕೆಲಸಕ್ಕೆ ಹೋಗಲು ರೆಡಿಯಾದ. ಅಂದು ಧ್ಯಾನೇಶನಿಗೆ ಆ ಶ್ರೀನಿವಾಸಯ್ಯ ಮನೆಯ ಚಿತ್ರವೇ ಕಚೇರಿಯಲ್ಲಿದ್ದಾಗ ಕೂಡ ಅವನನ್ನು ಬಾಧಿಸುತ್ತಿತ್ತು. ಮರೆಯಲು ಯತ್ನಿಸಿದಂತೆಲ್ಲ ಅದು ಬೇರೆ ಬೇರೆ ರೂಪದಲ್ಲಿ ಕಾಣಿಸದಂತಾಗುತ್ತಿತ್ತು. ಎಂದಿನಂತೆ ಸಂಜೆ ಕಚೇರಿಯಿಂದ ಮನೆಗೆ ವಾಪಸ್ಸಾದ. ವೀಣಾ ಅಡುಗೆ ಮನೆಯಲ್ಲಿ ಮಗಳಿಗಾಗಿ ಏನನ್ನೋ ಮಾಡುವುದರಲ್ಲಿ ತೊಡಗಿದ್ದಳು. ವಿದ್ಯಾ ತನ್ನ ಪ್ರತ್ಯೇಕವಾದ ಓದಿನ ಮೇಜಿಗೆ ಹೊರಗೆ ಕುಳಿತಿದ್ದಳು. ಮನೆಯಲ್ಲಿ ವಿಶೇಷ ರೀತಿಯ ಮೌನ. ಧ್ಯಾನೇಶ್ ತನ್ನ ಮಗಳನ್ನು ಏಕೆ ಯಾವುದೇ ಗಲಾಟೆ ಇಲ್ಲದೆ ಸುಮ್ಮನೆ ಕುಳಿತಿದ್ದೀಯಾ ಎಂದು ಮುದ್ದಿನಿಂದ ಕೇಳಿದ. ಅದಕ್ಕೆ ಮಗಳು, ಎಂಥ ಕೆಟ್ಟ ಹೆಸರು ಇಟ್ಟಿದ್ದೀರಿ ನನಗೆ ಎಂದು ಒಮ್ಮೆಗೆ ಜೋರಾಗಿ ಕಿರಿಚಿದಳು. ಏಕೆ, ಏನಾಯಿತು ಎಂದು ಧ್ಯಾನೇಶ್ ಬೆಚ್ಚಿ ಬಿದ್ದು ಕೇಳುವ ಹೊತ್ತಿಗೆ ಅಡುಗೆ ಮನೆಯಿಂದ ವೀಣಾ ಬಂದಿದ್ದಳು. ಇವತ್ತು ಸ್ಕೂಲ್ನಲ್ಲಿ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತೇ? ನಿನ್ನೆ ಮಾಡಿದ ಹೋಮ್ ವರ್ಕ್ ತಪ್ಪಾಗಿತ್ತು. ಗಣಿತದ ಮಿಸ್ಸು ಜೋರು ಮಾಡಿ ವಿದ್ಯಾ ಅಂತ ಇಟ್ಟುಕೊಂಡರೆ ಸಾಲದು, ಅದಕ್ಕೆ ತಕ್ಕ ಹಾಗೆ ಇರಬೇಕು ಅಂದರು. ನನಗೆ ಎಷ್ಟು ಸಿಟ್ಟು ಬಂತು ಗೊತ್ತಾ ಎಂದಳು. ಅದರಲ್ಲಿ ಏನಿದೆ ಮಗಳೇ ಸಿಟ್ಟು ಬರೋದಕ್ಕೆ ಎಂದು ಧ್ಯಾನೇಶ್ ಮಗಳನ್ನು ರಮಿಸಲು ಮುಂದಾಗುತ್ತಿದ್ದಂತೆ, ಯಾವ ನನ್ನ ಮಗ ಈ ಹೆಸರನ್ನು ಇಟ್ಟೋನೋ ಎಂದಳು ತನ್ನ ಮುದ್ದಿನ ಮಗಳು. 11 ವರ್ಷದ ಮಗಳ ಬಾಯಿಂದ ಅಂತಹ ಮಾತುಗಳನ್ನು ಕೇಳಿಸಿಕೊಂಡ ಧ್ಯಾನೇಶನಿಗೆ ಮತ್ತು ವೀಣಾಳಿಗೆ ಒಂದು ಕ್ಷಣ ಶ್ರೀನಿವಾಸಯ್ಯನ ಜೀವನದ ಕಥೆಯೇ ತಮ್ಮ ಮುಂದೆ ಸುಳಿದಂತಾಯಿತು. ಆವಾಗಿನಿಂದ ತಮ್ಮ ಮಗಳಿಗೆ ಮುದ್ದು ಮಾಡುವ ಸಮಯದಲ್ಲಿ ಮುದ್ದು ಮಾಡುವುದು, ಅವಳು ತಪ್ಪಾಗಿ ನಡೆದುಕೊಂಡಾಗ ಬುದ್ಧಿ ಹೇಳುವುದು, ತಮ್ಮ ಮುದ್ದು ಮಗಳನ್ನು 4 ಜನರ ನಡುವೆ ಬೆಳೆಯುವಂತೆ ಮಾಡುವುದು, ಒಟ್ಟಿನಲ್ಲಿ ಹೇಳಬೇಕಾದರೆ ಶ್ರೀನಿವಾಸಯ್ಯನ ಜೀವನದ ಕತೆ ಇವರಿಬ್ಬರನ್ನು ಬದಲಾಯಿಸುವಂತೆ ಮಾಡಿತು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.